ನಮಸ್ಕಾರ ಗೆಳತಿಯರೇ, ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡ್ರಿ, ಇವು ನಮ್ಮ ಗಿಡದಾಗಿನ ಬದ್ನಿಕಾಯಿ. ಇವತ್ತು ಬದ್ನಿಕಾಯಿ ಪಲ್ಯ ಮಾಡ್ಬೇಕಂತ ಮಾಡೀವಿ. ನಮ್ಮ ಮನೆ ಸೈಡಲ್ಲಿ ಭಾಳಷ್ಟು ಗಿಡಗಳದಾವು. ಅದರೊಳಗೆ ಬದ್ನಿಕಾಯಿ, ಟೊಮೆಟೊ ಗಿಡ ಐತಿ, ಮೆಣಸಿಕಾಯಿ ಗಿಡ ಸಣ್ಣ ಸಣ್ಣ ಇದ್ದು ಅವು ಚೆಂದಾಗೆ ಬೆಳೆಯಲಿಲ್ಲ, ತೆಗ್ದೈತಿ. ನೋಡಿರಿ, ಟೊಮೆಟೊನೂ ಆಗ್ಯಾವ ನೋಡಿರಿ, ಸಣ್ಣ ಬದ್ನಿಕಾಯಿನೂ ಅದಾವು. ಇನ್ನು ಅವು ಸಣ್ಣ ಸಣ್ಣ ಅದಾವು, ದೊಡ್ಡ ಯಾವುದಾವು ಅಷ್ಟೇ ತೊಗೊಂಡೀನಿ. ಇವತ್ತು ಅದೇ ಪಲ್ಯ ಮಾಡ್ಬೇಕಂತ ಮಾಡೀವಿ. ಮ್ಯಾಲೆ ಹೋಗಕ್ಕೆ ಏನು ಸ್ಟೆಪ್ಸ್ ಬರ್ತಾವಲ್ಲ, ಅದ್ರ ಬಾಜುನೇ ಈ ರೀತಿ ಗಿಡಗಳು ಅದಾವು. ಒಗ್ಯಾಣಕ್ಕೂ ಅಲ್ಲೇ ಒಂದು ನಳ ಹಾಕ್ಕೊಂಡೈತಿ. ಅಂಗಳ ಕಸ ಮತ್ತು ಕಟ್ಟಿ ಕಸ ಎಲ್ಲ ಹುಡುಕೊಂಡು ಆದಮೇಲೆ ಕಾಯಿ ಹರಿಲಕ್ಕೆ ಹೋಗಿದ್ದೆ, ಬದ್ನಿಕಾಯಿ. ಈಗ ಒಳಗಿಂದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಅದಕ್ಕಿಂತಲೂ ಮುಂಚೆ ಅಂಗಳಕ್ಕೆ ನೀರು ಹೊಡೆದು ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಅಂಗಳಕ್ಕೆ ನೀರು ಹೊಡೆನ ಹಾಗೆ ರಂಗೋಲಿ ಹಾಕಂಗಿಲ್ಲ ರೀ, ಯಾಕಂದ್ರೆ ನೀರು ಇರ್ತೈತಲ್ಲಿ, ರಂಗೋಲಿ ಸರಿ ಬೀಳಂಗಿಲ್ಲ. ಅದ್ರ ಸಲುವಾಗಿ ಸ್ವಲ್ಪ ಒಂಚೂರು ನೀರು ಆರಿದಾದ್ಮೇಲೆ ಹಾಕ್ತೀನಿ. ಅಲ್ಲಿ ತನಕ ಒಳಗಿಂದೆಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಬರ್ತೈತಿ. ಸೋಫಾದ ಸೈಡಿಗೆ ಅದು ಭಾಳ ಧೂಳು ಕುಂತಿದ್ದು ನೋಡ್ರಿ. ಹೀಗೆ ಮುಂಜಾನೆ ಜಲ್ದಿ ಎದ್ದಾಗ ಮತ್ತು ಟೈಮ್ ಐತಿ ಅಂತ ಅನ್ನಿಸ್ದಾಗ ಈ ರೀತಿ ಕ್ಲೀನಿಂಗ್ ಮಾಡ್ಕೋತೀನಿ ನೋಡ್ರಿ. ಇಷ್ಟು ಬೆಡ್ಗಳನ್ನು, ಸೋಫಾಗಳನ್ನು ಸೈಡಿಗೆ ಸರಿಸಿ ಹಿಂದೆ ಸ್ವಲ್ಪ ಧೂಳು ಇರ್ತಾವೆ ರೀ, ಯಾಕಂದ್ರೆ ದಿವಸ ಹುಡ್ಕೊಳಕ್ಕೆ ಆಗಂಗಿಲ್ಲ. ಯಾವಾಗಾರ ಒಮ್ಮೆ ಹುಡ್ಕೋತೀವಿ, ವಾರದಾಗ ಒಮ್ಮೆ, 8 ದಿವ್ಸಕ್ಕೊಮ್ಮೆ ಅದು ಹುಡ್ಕೋತೀವಿ. ಸ್ವಲ್ಪ ಸೋಫಾ ಆ ಕಡೆ ಈ ಕಡೆ ಸರಿಸಿ ಹಿಂದಿನ ಗಾಡಿ ಸೈಡೆಲ್ಲ ಧೂಳು ಬಿದ್ದಿರ್ತೈತಿ, ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು. ಮತ್ತು ಸೋಫಾದ ಮೇಲಿನ ಕವರ್ ಅದೆಲ್ಲ ಸ್ವಲ್ಪ ಜಾಡಿಸಿ ಹಾಕಿದ್ವಲ್ಲ, ಮತ್ತೊಂಚೂರು ನೀಟ್ ಅನ್ನಿಸ್ತೈತಿ. ಈ ರೀತಿ ಮುಂಜಾನೆ ಎಲ್ಲನೂ ಮಧ್ಯಾಹ್ನ ಆಗಂಗಿಲ್ಲ, ಮುಂಜಾನೆ ಟೈಮ್ ಇದ್ದಾಗ ಸ್ವಲ್ಪ ಈ ರೀತಿ ಮಾಡ್ಕೋತಾ ಇದ್ರೆ ಮಧ್ಯಾಹ್ನ ಒಂದು ಸ್ವಲ್ಪ ಜಲ್ದಿನೇ ಟೈಮ್ ಸಿಗ್ತೈತಿ ಏನಾರ ಬೇರೆ ಕೆಲಸ ಮಾಡ್ಕೊಳಕ್ಕೆ. ಸೋಫಾ ಎಲ್ಲ ಕ್ಲೀನ್ ಆಗೈತಿ. ಈಗ ಅಡುಗೆ ಮನೆ ಹಿಡಿದು ಎಲ್ಲ ರೂಮನ್ನು ಒಂದು ಸರ್ತಿ ಕಸ ಹುಡ್ಕೊಂಡ್ವೆಲ್ಲ ಮುಂಜಾನೆ ಇದು ಮತ್ತು ಅಡುಗೆ ಸ್ಟಾರ್ಟ್ ಮಾಡಕ್ಕೆ ಬರ್ತೈತಿ.
ಹುಡುಗರು ಎದ್ದಾರ ನೋಡ್ರಿ, ಎದ್ದು ತಮ್ಮ ಕೆಲಸ ಮಾಡ್ಕೋತಾರೆ. ಬ್ರಷ್ ಮಾಡೋದು, ಜಳಕ ಮಾಡೋದು, ಅದು ಹಾಗೆ ಸಣ್ಣ ಪುಟ್ಟ ಕೆಲಸ ಮಾಡ್ತಿರ್ತಾರೆ ಏನಾರು ಹೇಳಿದ್ದು. ನಿನ್ನೆ ವ್ಲಾಗ್ ಅಂದರೆ ಗುರುವಾರದ ವ್ಲಾಗನ್ನು ಅಪ್ಲೋಡ್ ಮಾಡೀನಿ. ಇನ್ನೂ ನೋಡಿಲ್ಲ ಅಂದ್ರೆ ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಡ್ಬೋದು. ಇವತ್ತು ಶುಕ್ರವಾರ ಐತಿ. ಮತ್ತು ಆ ವಿಡಿಯೋ ಒಳಗೆ ಕಟಿಂಗ್ ಯಾವ ರೀತಿ ಮಾಡ್ತೀನಿ, ನಾನು ಕಟಿಂಗ್ದು ವಿಡಿಯೋಸ್ಗಳನ್ನು ಯಾವ ರೀತಿ ಮಾಡ್ತೀನಿ ಯೂಟ್ಯೂಬ್ ಚಾನಲ್ಗೆ ಅನ್ನೋದನ್ನು ಕೂಡ ಡಿಟೇಲಾಗಿ ತೋರಿಸ್ಕೊಟ್ಟಿನಿ. ಅಲ್ಲಿ ನೀವು ನೋಡ್ಬೋದು ವಿಡಿಯೋವನ್ನು ಯಾವ ರೀತಿ ನಾನು ಮಾಡ್ತೀನಿ ಅಂಥೇಳಿ. ಒಳಗಿಂದೆಲ್ಲ ಕಸ ಹುಡುಗುವಷ್ಟಿಗೆ ಅಂಗಳದಾಗ ಹಾಕಿರುವಂಥ ನೀರು ಸ್ವಲ್ಪ ಡ್ರೈ ಆಗಿರ್ತೈತಿ. ಇಲ್ಲಾಂದ್ರೆ ಹಾಗೆ ಹಾಕಿದ್ವಿ ಅಂದ್ರೆ ನೀರು ನಿಂತಿರ್ತೈತಿ ರೀ, ರಂಗೋಲಿ ಸ್ವಲ್ಪ ಹರಿದು ಹೋದಂಗೆ ಆಗ್ತೈತಿ. ಅದಕ್ಕೋಸ್ಕರ ನಾನು ಸ್ವಲ್ಪ ಡ್ರೈ ಆದಮೇಲೆ ಹಾಕ್ತೀನಿ. ನೋಡಿರಿ, ಇಷ್ಟೇ ಹಸಿ ಇದ್ರೆ ರಂಗೋಲಿ ನೀಟಾಗಿ ಕೂಡ್ತೈತಿ. ರಂಗೋಲಿ ವಿಡಿಯೋವನ್ನು ಪೂರ್ತಿಯಾಗಿ ಹಾಕಿಲ್ಲ, ಇದ್ರೊಳಗೆ ಸಪ್ರೇಟಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ನನ್ನ ಚಾನಲ್ನೊಳಗೆ, ಅಲ್ಲಿ ನೀವು ಚೆಕ್ ಮಾಡ್ಬೋದು. ಇಲ್ಲಾಂದ್ರೆ ಮೇಲ್ಗಡೆ ಐಕಾರ್ಡ್ನಲ್ಲೂ ಕೂಡ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ಶಾರ್ಟ್ಸಲ್ಲೂ ಕೂಡ ಹಾಕಿರ್ತೀನಿ ರಂಗೋಲಿ ಡಿಸೈನನ್ನು, ಅಲ್ಲಿನೂ ಕೂಡ ನೀವು ನೋಡ್ಬೋದು. ಇಷ್ಟೆಲ್ಲ ಮುಗಿಸಿ ನಾನು ಫ್ರೆಶ್ ಆಗಿ ಬಂದು ಅಡುಗೆಗೆ ನಿಂದಿರ್ತೀನಿ. ಈ ಕಸ ಹುಡುಗನೇ ಮತ್ತು ನೆಲ ಒರೆಸೋದು ಸ್ಟಾರ್ಟ್ ಆಗೈತೆ ನೋಡ್ರಿ. ಒಮ್ಮೆ ಮುಂಜಾನೆ ಒರೆಸ್ಬಿಡ್ತೀವಿ, ಒಮ್ಮೆ ಮಧ್ಯಾಹ್ನ ಒರೆಸ್ತೀವಿ. ಹುಡುಗರು ತಾವು ರೆಡಿಯಾಗಿ ಜಳಕ ಮಾಡಿ ಡ್ರೆಸ್ ಅದು ಹಾಕ್ಕೊಂಡು ಅಭ್ಯಾಸಕ್ಕೆ ಕುಂತಾರೆ ನೋಡ್ರಿ. ಅಡುಗೆ ಆಗದೇ ಊಟ ಮಾಡಿ ರೆಡಿಯಾಗಿ ಹೋಗ್ಬಿಡ್ತಾರೆ. ಅವರು 9:15 ತನಕ ಟೈಮ್ ಇರ್ತೈತೆ ಅವರಿಗೆಲ್ಲ. 9:15ರಿಂದ ಮನೆ ಬಿಡ್ತಾರೆ, ಡಬ್ಬಿ ಅದೆಲ್ಲ ಕಟ್ಕೊಂಡು ಊಟ ಮಾಡಿ ಹೋಗ್ತಾರೆ. ಎಕ್ಸಾಮ್ನು ಸಮೀಪ ಬಂದಾವೀಗ. 24ನೇ ತಾರೀಕಿಗೆ ಎಕ್ಸಾಮ್ ಸ್ಟಾರ್ಟ್. ದೊಡ್ಡವನು ಅನೀಶನ ಎಕ್ಸಾಮ್ ಪೋಸ್ಟ್ಪೋನ್ ಆದವು. 19ನೇ ತಾರೀಕಿಗೆ ಇದ್ದಿದ್ದು 24ನೇ ತಾರೀಕಿಗೆ ಆಗ್ಯಾವ ಅವನು. ಹೀಗಾಗಿ ಎಲ್ಲರೂ ಕೂಡ ಒಮ್ಮೆ ಅಭ್ಯಾಸ ಮಾಡಾಕತ್ತಾರೀಗ. ಈ ರೀತಿ ಜಳಕ ಮಾಡಿ 8 ತನಕ ಮುಗಿಸಿ ಅಂತ ಹೇಳಿರ್ತೀನಿ ರೀ, ಕುಂದಿರ್ತಾರೆ ಅಭ್ಯಾಸಕ್ಕೆ. ನಿಮಗೆ ಮೊದಲೇ ಹೇಳ್ದಂಗೆ ಇವತ್ತು ಬದ್ನಿಕಾಯಿ ಪಲ್ಯ ಮಾಡಾಕತ್ತೀವ್ರಿ. ಬದ್ನಿಕಾಯಿ ಹರಿದಿದ್ದು ನೋಡಿರಿ ನೀವು. ಇವತ್ತು ಫ್ರೈಡ್ ರೈಸ್ ಮಾಡಾಕತ್ತೀವಿ ನೋಡ್ರಿ. ಫ್ರೈಡ್ ರೈಸ್ ಮಾಡೋಕೆ ಎಣ್ಣೆ ಕಾಯ್ದಾದ್ಮೇಲೆ ಜೀರಿಗೆ ಸಾಸಿವೆ ಹಾಕಿ ಸಣ್ಣ ಹೆಚ್ಚಿದ ಮೆಣಸಿಕಾಯಿ ಉದ್ದುದ್ದಕ್ಕೆ ಹೆಚ್ಚಿರ್ಬೇಕ್ರಿ ಮೆಣಸಿಕಾಯಿ ಹಾಕಿ ಮೊದಲಿಗೆ ಕರಿಬೇವು ಮತ್ತು ಆಲೂ ಹಾಕ್ಕೊಂಡಿನಿ. ಮೊದಲಿಗೆ ಆಲೂನೇ ಹಾಕ್ಕೋಬೇಕು, ಯಾಕಂದ್ರೆ ಜಲ್ದಿ ಬೇಯಂಗಿಲ್ಲ. ಅದ್ರ ಸಂಬಂಧ ಆಲೂ ಹಾಕ್ಕೊಂಡು ಸ್ವಲ್ಪ ಚೆಂದಾಗೆ ಬೇಯಿಸ್ಕೋಬೇಕು ನೋಡ್ರಿ. ಅದಾದಮೇಲೆ ಉಳ್ಕಿದ್ದು ಯಾವ್ಯಾವ ಕಾಯಿ ಪಲ್ಯಗಳು ಇರ್ತಾವಲ್ಲ, ಕ್ಯಾಪ್ಸಿಕಮ್ಮ, ಆಲೂ, ಬೀಟ್ರೂಟ್, ಉಳ್ಳಾಗಡ್ಡಿ, ಟೊಮೆಟೊ, ಬೀನ್ಸ್ ಇದ್ದು ಅಂದರೆ ಸ್ವಲ್ಪ ಬೀನ್ಸ್, ವಟಾಣಿ ಇವೆಲ್ಲ ಹಾಕಿ ಚೆಂದಾಗೆ ಫ್ರೈ ಮಾಡ್ಕೊಳ್ಳೋದು ನೋಡ್ರಿ. ಎಣ್ಣೆ ಒಳಗೆ ಚೆಂದಾಗೆ ಫ್ರೈ ಆಯ್ತಂದ್ರೆ ಅನ್ನಕ್ಕೆ ಜೊತೆ ಭಾಳ ಟೇಸ್ಟ್ ಹತ್ತೈತಿ. ಬೀಟ್ರೂಟ್ ಫ್ರೈಡ್ ರೈಸಿಗೆ ಕಂಪಲ್ಸರಿ ಬೇಕು ನೋಡ್ರಿ, ಇಲ್ಲ ಅಂದ್ರೆ ಅಷ್ಟು ಟೇಸ್ಟ್ ಆಗಂಗಿಲ್ಲ ಮತ್ತು ಕಲರ್ಫುಲ್ ಆಗನೂ ಕೂಡ ಕಾಣಂಗಿಲ್ಲ. ಫ್ಲವರ್ ಇತ್ತಂದ್ರೆ ಫ್ಲವರ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೋಬೇಕು ನೋಡ್ರಿ, ಅದನ್ನೂ ಟೇಸ್ಟ್ ಆಗ್ತೈತಿ. ಫ್ಲವರ್ ಇದ್ದಿದ್ದಿಲ್ಲ, ಬೀನ್ಸ್ನೂ ಇಲ್ಲ, ಇದ್ದಿದ್ದು ಯಾವ್ಯಾವ ಕಾಯಿಪಲ್ಯ ಅದಾವೆ ಇಷ್ಟು ಕಟ್ ಮಾಡಿ ಹಾಕ್ಕೊಂಡೈತಿ. ಈಗ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಚೆಂದಾಗೆ ಬೇಯಿಸ್ಕೊಳ್ಳೋಣ. ಹಾಗೆ ಕೊಬ್ಬರಿ ಸಾರು ರೆಸಿಪಿಯನ್ನು ಕೂಡ ಅಪ್ಲೋಡ್ ಮಾಡೀನಿ. ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿನಿ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಹಸಿ ಕೊಬ್ಬರಿ ನಿಂದ ಸಾರು ಮಾಡೋದು ಯಾವ ರೀತಿ ಅನ್ನೋದನ್ನು ಭಾರಿ ಟೇಸ್ಟ್ ಆಗ್ತೈತ್ರಿ. ಸ್ವಲ್ಪ ಮಸಾಲೆ ಪೌಡ್ರ್ ಇರಲಿಲ್ಲ ಅಂದ್ರೆ ಉಳ್ಳಾಗಡ್ಡಿದು ಹುರ್ಕೊಳ್ಳೋ ಮುಂದೆ ಮಸಾಲೆ ಹಾಕಿ ಹುರ್ಕೊಂಡು ಮಾಡ್ಬೇಕು ನೋಡ್ರಿ, ಭಾಳ ಟೇಸ್ಟ್ ಆಗ್ತೈತಿ. ಅದ್ರ ಲಿಂಕನ್ನು ಕೊಟ್ಟಿನಿ ನಾನು, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ವಿಡಿಯೋವನ್ನು ನೋಡ್ರಿ. ಇದು ಫ್ರೈಡ್ ರೈಸಿಗೆ ಸ್ವಲ್ಪ ಮಸಾಲೆ ಹಾಕ್ಕೋಬೇಕು ನೋಡ್ರಿ, ಅಂದ್ರೆ ಏಲಕ್ಕಿ, ದಾಲ್ಚಿನ್ನಿ, ಲವಂಗ ಮತ್ತು ಮೆಣಸು ಇವುಗಳನ್ನು ಸ್ವಲ್ಪ ಎಣ್ಣೆ ಒಳಗೆ ಹುರ್ಕೊಂಡು ಪುಡಿ ಮಾಡಿಟ್ಟಿರ್ತೈತಿ. ಅದನ್ನು ಸ್ವಲ್ಪ ಹಾಕ್ಕೊಳ್ಳೋದು ನೋಡ್ರಿ, ಜಾಸ್ತಿನೂ ಹಾಕಬಾರ್ದು ಮತ್ತು ಭಾಳ ಸ್ಪೈಸಿ ಆಗಿಬಿಡ್ತೈತಿ. ಸ್ವಲ್ಪ 1-2 ಚಮಚೆ ತುಪ್ಪ ಹಾಕ್ಕೊಂಡು ಮೊದಲೇ ಅನ್ನ ಮಾಡಿ ಇಟ್ಕೊಂಡಿದ್ದೆ, ಉದೂರಾಗಿ ಅನ್ನ ಮಾಡಿ ಇಟ್ಕೊಂಡಿರಬೇಕು. ಅದನ್ನು ಹಾಕಿ ಕಲಸಿದ್ವಿ ಅಂದ್ರೆ ನಮ್ಮ ಫ್ರೈಡ್ ರೈಸ್ ರೆಡಿಯಾಗಿಬಿಡ್ತೈತಿ. ಡಬ್ಬಿಗೂ ಇದೇ ಒಯ್ತಾರ್ರಿ ಇವತ್ತು. ಈ ಫ್ರೈಡ್ ರೈಸಿಗೆ ಅನ್ನ ಮೊದಲೇ ಮಾಡಿ ಇಡ್ಬೇಕು ನೋಡ್ರಿ, ಮೊದಲೇ ಮಾಡಿಟ್ಟು ಆರಿಸ್ಕೋಬೇಕು. ಅಂದಾಗ ಫ್ರೈಡ್ ರೈಸ್ ಚಂದ ಆಕೈತಿ. ನಾವು ಬಿಸಿ ಅನ್ನ ಹಾಕಿ ಕಲಸಿದ್ವಿ ಅಂದ್ರೆ ಮೆತ್ತಗಾಗಿಬಿಡ್ತೈತಿ, ಮಿಜ್ಜಾಕೈತಿ ಅನ್ನ. ಅದ್ರ ಸಂಬಂಧ ಅನ್ನ ಮಾಡಿ ಇಟ್ಕೊಂಡು ಕುಕ್ಕರ್ ಮುಚ್ಚಳ ತೆಗೆದು ಸ್ವಲ್ಪ ಆರಿಸಿದ್ವಿ ಅಂದ್ರೆ ಇವೆಲ್ಲ ಕಾಯಿಪಲ್ಯ ಬೇಯಿಸ್ಕೊಳ್ಳೋಷ್ಟಿಗೆ ಚಂದಾಗಿ ಉದುರನ್ನ ರೆಡಿಯಾಗಿರ್ತೈತಿ. ಡಬ್ಬಿಗೂ ಹಾಕ್ಕೊಳಕ್ತಾರೆ ನೋಡ್ರಿ, ಸ್ಕೂಲಿಗೆಲ್ಲ ರೆಡಿಯಾಗ್ಯಾರೀಗ.
ನಮ್ಮನ್ಯಾಗ ಫ್ರೈಡ್ ರೈಸ್ ಜೊತೆಯರ ಕೋಸಂಬರಿ ಕಂಪಲ್ಸರಿ ಬೇಕೇರಿ, ಇಲ್ಲಾಂದರೆ ಟೇಸ್ಟ್ ಹತ್ತಂಗಿಲ್ಲ. ಬದ್ನಿಕಾಯಿ ಪಲ್ಯ ರೆಡಿ ಆಗೈತಿ. ಮತ್ತು ನಮ್ಮನ್ಯಾಗ ಯಾವ್ದಾರ ಒಂದು ಚಟ್ನಿ ಇದ್ದೇ ಇರ್ತೈತೆ ರೀ. ಟೊಮೆಟೊ ಚಟ್ನಿಯರ, ಮಾವಿನಕಾಯಿ ಚಟ್ನಿಯರ, ಕೆಂಪು ಚಟ್ನಿಯರ ಯಾವ್ದಾರ ಒಂದು ಇರ್ತೈತಿ. ಕಡೆಗೆ ಯಾವುದೂ ಇಲ್ಲ ಅಂದ್ರೆ ಉಳ್ಳಾಗಡ್ಡಿ ಚಟ್ನಿಯರ ಮಾಡ್ತೀವಿ. ಉಳ್ಳಾಗಡ್ಡಿ ಚಟ್ನಿನೂ ಭಾಳ ಸರಳ ನೋಡ್ರಿ, ಜಲ್ದಿ ಆಕೈತಿ. ಫ್ರೈಡ್ ರೈಸ್ ಜೊತೆ ಕೋಸಂಬರಿನೂ ಕಂಪಲ್ಸರಿ ಬೇಕೇ, ಅದನ್ನೂ ಮಾಡೈತಿ. ಅದ್ರ ಜೊತೆಗೆ ಬಿಸಿ ರೊಟ್ಟಿ, ಫ್ರೈಡ್ ರೈಸ್, ಬದ್ನಿಕಾಯಿ ಪಲ್ಯ, ಟೊಮೆಟೊ ಚಟ್ನಿ, ಕೋಸಂಬರಿ ಇವತ್ತಿನ ರೆಸಿಪಿ ನೋಡ್ರಿ. ಇವತ್ತು ನಾಷ್ಟಕ್ಕೇನು ಮಾಡಿಲ್ಲ, ಇದೇ ಫ್ರೈಡ್ ರೈಸೇ ಉಂಡಾರ ನಮ್ಮ ಮನೆಯವರು. ಇದೆಲ್ಲ ಆದಮೇಲೆ ಮತ್ತು ಮಧ್ಯಾಹ್ನದೆಲ್ಲ ಕೆಲಸ ಮುಗಿಸ್ಕೊಂಡು ಅಂಗಡಿಗೆ ಹೋಗಿದ್ದೆ. ಒಮ್ಮೆ ನಾನು ರಾತ್ರಿ ಬಂದೀನಿ ರೀ ಮನೆಗೆ. ಅದೇ ಕುಚ್ಚು ಕಟ್ಟೋದೇ ಒಂದು ಸ್ವಲ್ಪ ಕೆಲಸ ಇತ್ತು, ಅಲ್ಲೇ ಅಂಗಡಿಯಾಗ ಕೂತ್ ಮಾಡ್ಕೊಂಡಿನಿ. ಅದನ್ನು ತೋರಿಸ್ತೀನಿ ನಿಮಗೆ. ಒಮ್ಮೆ ರಾತ್ರಿ ಬಂದು ಊಟ ಮಾಡಿ ಸುಸ್ತಾಗಿಬಿಟ್ಟಿತ್ತು, ಹೀಗಾಗಿ ಯಾವುದು ಮುಂದೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಎಲ್ಲರೂ ರಿಯಾಲಿಟಿ ಶೋ ನೋಡ್ಕೋತ ಕೂತಾರೆ ನೋಡ್ರಿ. ಈ ವಾರ ಶುಕ್ರವಾರನೇ ಅನುಬಂಧ ಸ್ಟಾರ್ಟ್ ಆಗೈತಿ. ನಿನ್ನೆ ಗುರುವಾರ ಇತ್ತು, ಇವತ್ತು ಶುಕ್ರವಾರ ಅನುಬಂಧ ಕಲರ್ಸ್ ಟಿವ್ಯಾಗ ಚಾಲು ಆಗೈತಿ. ಅದನ್ನೇ ಎಲ್ಲರೂ ನೋಡ್ಕೋತ ಕೂತಾರ. ಅಭ್ಯಾಸ ಎಲ್ಲ ಮುಗಿಸಿ ಕುಂತಿದ್ರು, ನಾ ಬರೋಷ್ಟಿಗೆ ಟಿ ವಿ ನೋಡ್ಕೋತ ಕುಂತಾರೆ ಇಷ್ಟರು. ನಾ ಟಿ ವಿ ಕಡೆ ತೋರಿಸಿದ್ರೆ ಕಾಪಿ ರೈಟ್ ಆಗಿಬಿಡ್ತೈತಿ, ಅದ್ರ ಸಂಬಂಧ ತೋರ್ಸಂಗಿಲ್ಲ. ಈಗ 9-9:30 ಆಗೈತಿ. ಮಧ್ಯಾಹ್ನ ಹಾಗೆ ಎಲ್ಲ ಬಿಟ್ಟು ಹೋಗಿನಲ್ರಿ, ಮ್ಯಾಲಿಂದೆಲ್ಲ ಸ್ವಲ್ಪ ನೀಟಾಗಿ ಇಟ್ಕೋಬೇಕು. ಬಟ್ಟೆ ಗಿಟ್ಟಿ ಎಲ್ಲ ಹಾಗೆ ಬಿದ್ದಾವು, ಅವನ್ನೆಲ್ಲ ಮಾಡಿ ಚಿಟ್ಕೊಳ್ಳೋ ಅಷ್ಟಿಗೆ ಮತ್ತು ಟೈಮ್ ಆಗಿ ಬಿಡ್ತೈತಿ. ಒಂದು ಸರ್ತಿ ಅಂಗಡಿದು ವಿಡಿಯೋ ಮಾಡಿ ತೋರಿಸ್ಬೇಕಂತೀನಿ, ಹೋಗೋ ಮುಂದೆ ಕ್ಯಾಮ್ರಾ ಸ್ಟ್ಯಾಂಡ್ ಒಯ್ದಿದ್ದಿಲ್ಲ ರೀ, ಹೀಗಾಗಿ ಮಾಡೋದಾಗಲಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಪೂರ್ತಿ ಅಂಗಡಿದು ವಿಡಿಯೋ ಮತ್ತು ಯಾವ್ಯಾವ ಥರ ಕ್ಲಾತ್ಸ್ ಅದಾವ ಅಂಥೇಳಿ ನಿಮಗೆ ತೋರಿಸ್ತೀನಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ರೀ, ಯಾಕಂದ್ರೆ ಭಾಳ ಲೇಟ್ ಆಗೈತಿ. ನನಗೂ ಅಂಗಡಿಗೆ ಹೋಗಿ ಬಂದು ಭಾಳ ಸುಸ್ತಾಗೈತಿ. ಹೀಗಾಗಿ ಸ್ವಲ್ಪ ಮ್ಯಾಲಿಂದು ಕೂಡ ಸ್ವಲ್ಪ ಬಟ್ಟೆದು ಮಡ್ಚಿಡೋವದಾವು. ಫ್ರೈಡ್ ರೈಸ್ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ನಿನ್ನೆ ವ್ಲಾಗ್ನಾಗ ತೋರಿಸಿದ್ದೆ ಈ ಸೀರೆದು ನೂಲು ಉಚ್ಚಿತ್ತು. ಇವತ್ತು ಅದೇ ಸ್ಯಾರಿಗೇ ಅಂಗಡ್ಯಾಗ ಕುಂತು ಈ ರೀತಿ ಬೀಡ್ಸ ಮತ್ತು ಗಂಟು ಹಾಕೊಂಡು ಬಂದೀನಿ ನೋಡ್ರಿ. ನೆಕ್ಸ್ಟ್ ಇದಕ್ಕೆ ನಾಳೆ ವಿಡಿಯೋನಾಗ ತೋರಿಸ್ತೀನಿ, ಒಂದು 4 ಕುಚ್ಚು ಕಟ್ಟಿ ತೋರಿಸ್ತೀನಿ ನಿಮಗೆ ನಾಳೆ ವ್ಲಾಗ್ನಾಗ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ಹೊಸ ವ್ಲಾಗ್ ನೋಡೋಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.